ಬಾವಿ ನೀರು ಸೇರ್ತಕ್ಕಂಥದ್ದು. ಅದೇ 100 100 ಇಲ್ಲೇ ಗಮನಿಸ್ಕೋಬಹುದು ನೀವು. ಭಾರತೀಯ ದೇಶಗಳ ತಳಿಗಳು ಯಾವ್ಯಾವ ಅದಾವ ತೋರಿಸಿದ್ದಾರೆ ನೋಡಿ. ಜವಾರಿ, ಮೋಗ್ಲ, ಒಂದು ನನ್ನ ಮಾರ್ಕೆಟ್ ಯಾವ ಥರ ಆಯಿತು. ಇನ್ನೊಂದು ಎಲ್ಲ ಗಮನಿಸ್ಕೋಬೇಕು, ಎಲ್ಲ ಮರಗಳಿಗೆ ಬೋರ್ಡ್ ಹಾಕಿದ್ದಾರೆ ಸರ್ ಅವರು. ಭಾರತೀಯ ದೇಶಗಳ ಮರ ಹಚ್ಚಿದ್ದಾರೆ, ಪರಿಸರ ಬೆಳೆಸಿ ಅನ್ನೋ ಅದೊಂದು ಕಾನ್ಸೆಪ್ಟ್ ಸರ್ ಇವ್ರದ್ದು. ಹಾಂ, ಟವಲ್ ಹಾಕಿ ಒಂದು ಎತ್ತಿನ ಯಾವ ಥರ ವ್ಯಾಪಾರ ಮಾಡ್ತಾ ಇದ್ರು. ಅಲ್ಲಿ ನೋಡಿ ವಯಸ್ಸು ನೋಡ್ತಾ ಇದ್ರು. ಆ ನಂತರ ಕೋಡು ಕೊಂಬು ಅವನಕ್ಕೆ ಚೂಪ ಮಾಡಿ ಒಂದು ಚಂದ ಕಾಣ ಅಲಂಕಾರ ಮಾಡಿಸ್ತಾ ಇದ್ರು. ನಾರು ಬಿಡಿಸೋದು. ಹಾಗೆ ಮುಂದ್ಗಡೆ ಬರ್ತಾ ಇದ್ದಂಗೆ ಒಂದು ಮಂಗ್ಯ ಆಟ ಆಡ್ಸೋರು, ದುರಂಗಿಯರು ಇವರು ಹಳ್ಳಿ ಒಳಗ ಉಪಜೀವನಕ್ಕಾಗಿ ಬರ್ತಾ ಇದ್ರು ಅವರು. ಇದು ಹಳ್ಳಿ ಒಳಗ ಉಪಜೀವನಕ್ಕಾಗಿ ಬರ್ತಾ ಇದ್ರು. ಮಂಗ್ಯ ಆಟ ಆಡ್ಸೋರು, ದುರ್ಮಗೆಯರು, ಬಾಂಬೆ ಪಿಕ್ಚರ್ ತೋರಿಸೋರು, ರಾಮನ ವೇಷ ಹಾಕೊಂಡು ಲಕ್ಷ್ಮಣ ವೇಷ ಹಾಕೊಂಡು ಬರೋರು, ಕೊಲೆ ಬಸವನ, ಹೂ ಮಾರೋರು. ಇಲ್ಲಿ ಕೋಳಿ ಮಾರ್ಕೆಟ್ ಅದ ನೋಡಿ. ಕೋಳಿ ಮಾರ್ಕೆಟು, ಕುರಿ ಮಾರ್ಕೆಟು, ಮೀನ್ ಮಾರ್ಕೆಟು. ಆಯ್ತಾಯ್ತು. 2007, 2008 ಸರ್ ಇದು ಸರ್. ಒಂದು 4-5 ವರ್ಷ ಟೈಮ್ ತಗೋತೆ ಸರ್ ಒಂದು ಫಿನಿಶ್ ಆಗಂಗೆ ವರ್ಕ್ ಪ್ರೋತ್ಸಾಹಕರು ಯಾವ ಥರ ಬರ್ತಾ ಇದ್ರು. ಆ ನಂತರ ಇಲ್ಲಿ ಚಪ್ಪಲ್ ಒಲೆ ಯಾವ ಥರ ಇರ್ತಾ ಇದ್ರು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಕೆರೆಗೆ ಮತ್ತು ಬಾವಿ ಕಟ್ಟಿ ಮ್ಯಾಗ ವ್ಯಾಪಾರ ಮಾಡ್ತಾ ಇದ್ರು. ಯಾಕಂದ್ರೆ ನೀರಿನ ಸೌಕರ್ಯ ಅವ್ರಿಗೆ ಸಿಗಬೇಕು ಅನ್ನೋ ಸಂಬಂಧ ಮಾಡ್ತಾ ಇದ್ರಂತ. ಇನ್ನೊಂದು ಎತ್ತರ ಪ್ರದೇಶ ಆಗತ್ತಾ, ಎಲ್ಲರೂ ವಹಿವಾಟ ಆಗಲಿ ಅಂತ ತಾವೇ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಿಸದಿಂದ ರೊಕ್ಕ ತೆಗೆಯುವಂಥ ದೃಶ್ಯ ಇಟ್ಟಿದ್ದಾರೆ ನೋಡಿ. ನನಗೆ 200 ರೂಪಾಯಿ ಖರ್ಚಿಗೆ ಕಡಿಮೆ ಆಗೈತಪ್ಪ, ಸಾಲ ಕೊಡುವಂಥ ತನ್ನ ದೋಸ್ತಿನಂತಲೇ ಒಂದು ವ್ಯಾಪಾರ ಮಾಡುವಂಥ ದೃಶ್ಯ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಒಂದು ಕಾಳು ಕಡೆ ಒಟ್ಟಾಣೆಯನ್ನು ಆರ್ಟಿಫಿಷಿಯಲ್ ಯಾವ ಥರ ಮಾಡಿದಾರ, ಒಂದು ವ್ಯಾಪಾರಸ್ಥರು ಯಾವ ಥರ ಮಾಡಿದಾರ ಅನ್ನೋದು ತೋರಿಸಿದಾರ. ಒಂದು ಕೋಸಂಬರಿ ಅಂತಾರಲ್ಲ ಅದು, ಲಿಂಬೆಹಣ್ಣು, ಈ ಥರ ಒಂದು ಮಾರ್ಕೆಟು. ಹಾಗೆ ಈ ಕಡೆ ಸುಣ್ಣದ ಬಟ್ಟೆ ಇದೆ ನೋಡಿ ಸರ್. ಆ ಕಡೆ ಸುಣ್ಣದ ಬಟ್ಟೆ. ಮಲ್ಲಾಗ್ಬಿಟ್ಟು ಹೋಗಿ ಸುಣ್ಣಕ್ಕ ಆಗುವಂಥ ಸುಣ್ಣಗಳು ಮೊದಲು ಹಾಕಿ ಬೆಂಕಿ ಹಚ್ತಾ ಇದ್ರು ಅಂತ. ಸುಣ್ಣದ ಬಟ್ಟೆ ಅದು ವೈಟ್ ಪೇಂಟ್ ಆಗ್ತಿತ್ತು. ಇವಾಗ ವೈಟ್ ಮಟ್ಟೆ ಹೊಡೆಯೋದು. ಮಟ್ಟೆ ಹೊಡೆಯೋದು ಇದು ಒಂದು ಕೆರೆಯಲ್ಲಿ ಯಾವ ಥರ ಆಕ್ಟಿವಿಟಿ ಒಗೆಯೋರು, ಎಮ್ಮೆ ಮೈ ತುಳಿಯೋರು, ಕುರಿ ಮೇಸೋರು, ನೀರು ಕುಡಿಸೋದು. ಇದೇನಪ್ಪ ಅಂತಂದ್ರೆ ಇದಕ್ಕೆ ನಾವು ಹಳ್ಳಿ ಭಾಷೆಯಲ್ಲಿ ಪಂಚಾಮೃತ ಅಂತ ಕರೀತಾರ. ಆದಾಯ ಬರುವಂಥ ಸ್ಥಳ ಅಂತ ಇದು ಕೆರೆಯಲ್ಲಿ. ಹೈನುಗಾರಿಕೆಯಿಂದ ಆದಾಯ ಬರ್ತದ, ಕುರಿಯಿಂದ ಆದಾಯ ಬರ್ತದ, ಅಗಸ್ರ ಬಟ್ಟೆ ಒಗೆದಿಂದ ಆದಾಯ ಬರ್ತದ. ಆದಾಯ ಬರುವಂಥ ಸ್ಥಳ ಇದು. ಜವಾರಿ, ಮೊಗ್ಗ ಎಲ್ಲ ತಳಿಗಳನ್ನು ತೋರಿಸಿದಾರ. ಅಂದರೆ ವ್ಯವಸಾಯ ಅಂದರೆ ಸಕಲ ಜೀವಿಗಳಿಗೆ ಅನ್ನ ನೀಡುವಂಥ ಭಾರತ 2ನೇ ಸ್ಥಾನದಲ್ಲಿ ವ್ಯವಸಾಯದಲ್ಲಿ. ಒಂದು ವ್ಯವಸಾಯ ಪ್ರೀತಿಯಿಂದ ಮಾಡ್ತಾ ಇದ್ರು, ಖುಷಿಯಿಂದ ಮಾಡ್ತಾ ಇದ್ರು. ಇವಾಗ ಆ ಕೂರಿಗೆ ಅದ ನೋಡಿ, ಇದನ್ನು ಹರಗೋದು, ಬಿಟ್ಟೋದು, ಎಡೆ ಕುಂಟು ಹೊಡೆಯೋದು. ಆ ಕೂರಿಗೆ ಅದ ನೋಡಿ ಸರ್. ಅದು ಆ ಕೂರಿಗೆಗೆ ಆ 3 ತಾಳಕ್ಕೂ ಒಂದು ಅರ್ಥ ಅದ ಸರ್. ಅದು 3 ತಾಳ ಏನು ಹೇಳ್ತದಪ್ಪ ಅಂದ್ರೆ, ಒಂದು ತಾಳ ದಾನ ಧರ್ಮ, ಒಂದು ತಾಳ ಪ್ರಾಣಿ ಪಕ್ಷಿ, ಒಂದು ತಾಣ ಹುಟ್ಟಿ ಬೆಳೆದಿದ್ದಕ್ಕಂತ. ಅಂದರೆ ಆ 3 ಕ್ಷೇತ್ರದಿಂದ ಆನಂದವಾಗಿ, ಖುಷಿಯಾಗಿ, ಹೆಲ್ದಿಯಾಗಿ ಇರ್ತಾ ಇದ್ರು. ನಮಗೆ ಎಷ್ಟು ಬೇಕು ಆರೋಗ್ಯವಾಗಿ ಸಿರಿಧಾನ್ಯ ಬೆಳೀತಿತ್ತು. ವಾಣಿಜ್ಯ ನಮ್ಮ ಜೀವನಕ್ಕೆ ಬೆಳೀತಾ ಇದ್ರು, ಹ್ಯಾಪಿನೇ ಆಗಿರ್ತಿದ್ವು. ಈಗ 10 ತಾಳಾಗ್ಯವ. ವ್ಯವಸಾಯ ಅನ್ನೋದು ತಾಳ ತರ್ಕೋಗಿದೆ ಎಲ್ಲರೂ. ಅದೇ ಆ ತಾಳ ಹಂಗ ಎಲ್ಲರೂ ದುಡ್ಡು ಮಾಡ್ಲಿಕ್ಕೆ ಹೋಗಿ ವ್ಯವಸಾಯನ ಬರೀ ಸಿರಿಧಾನ್ಯ ಬೆಳೀತಾ ಇಲ್ಲ. ಇವಾಗ ಸಿರಿಧಾನ್ಯ ಹಾಳಾಗಿ ಹೋಗ್ಬಿಡ್ತಾ ಇದೆ, ವಾಣಿಜ್ಯ ಹೋಗಿ. ಅವಾಗ ವ್ಯವಸಾಯ ಮಾಡೋದ್ರಿಂದ ಹೆಲ್ದಿ ಆಗಿರ್ತೈತೆ ನಾವು.
ಆರೋಗ್ಯ ಫುಡ್ ಆಗಿರ್ತದೆ, ರೋಗ ರುಜಿನೇ ಬರ್ತದೆ. ಅವ್ರು ಶ್ರೀಮಂತರು ಯಾವ ಥರಪ್ಪ ಅನ್ನ ಉಣ್ತಾ ಇದ್ರು ಅಂತ, ಬಡವರು ನವಣಕ್ಕಿಯನ್ನು ಅಂತಿದ್ರಂತೆ. ಈಗ ಚೇಂಜ್ ಆಗಿದೆ ಈಗ, ಯಾಕಂದ್ರೆ ಬಿ ಪಿ ಶುಗರ್ ಅಷ್ಟಮಿಂದ ಶ್ರೀಮಂತರು ನವಣಕ್ಕಿ ಹುಡ್ಕೊಂಡು ರಾಗಿ ಹುಡ್ಕೊಂಡು ಹೋಗೋದಾಗತ್ತೆ, ಬಡವರು ಅನ್ನ ಹುಡ್ಕೋದಾಗತ್ತೆ. ಯಾಕಂದ್ರೆ ವ್ಯವಸಾಯದಲ್ಲಿ ರಾಸಾಯನಿಕ ಜಾಸ್ತಿ ಸಿಂಪಡಣೆ ಆಗೋದ್ರಿಂದ ಮತ್ತೆ ನಾವು ಮತ್ತೆ ಕೀಟನಾಶಕ ಜಾಸ್ತಿ ಹೋಗೋದ್ರಿಂದ ಆಹಾರದಲ್ಲಿ ಫುಡ್ ಕಡಿಮೆ ಆರೋಗ್ಯವಂತ ವಾಣಿಜ್ಯ ಕ್ಷೇತ್ರಕ್ಕೆ ಹೋಗ್ತಿದ್ದಾರೆ. ಆರೋಗ್ಯ ಬೇಕು, ಫುಡ್ ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಕಣದಲ್ಲಿ ಈ ತರ ರಾಗಿ, ಗೋಧಿ, ಭತ್ತ ಹಾಕಿ ಕೂರಿಸಿ ಈಗ ಕಣದಲ್ಲಿ ಕ್ಲೀನ್ ಮಾಡ್ತಾರೆ. ಇನ್ನೊಂದು